ಶಿರಸಿಯ ಮಿನಿ ವಿಧಾನಸೌಧದಲ್ಲಿ ಸಹಾಯಕ ಆಯುಕ್ತೆ ಕಾವ್ಯಾರಾಣಿ ಅಧ್ಯಕ್ಷತೆಯಲ್ಲಿ ರೈತ ಸಹಕಾರಿ ಸಂಘಗಳ ಪ್ರಮುಖರ ಜೊತೆ ಹಾಗೂ ಅಧಿಕಾರಿಗಳ ಜೊತೆ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ತೋಟಗಾರಿಕಾ ಅಧಿಕಾರಿ ಬಿಪಿ ಸತೀಶ್, ಅಡಿಕೆ ಬೆಳೆ ವಿಮೆ ಕಳೆದ ವರ್ಷ ಆಗಸ್ಟ್ 1ರಿಂದ ಆರಂಭವಾಗಿ ಜುಲೈ 31ರ ತನಕ ವಿಮೆ ಇದೆ. ವಿಮಾ ಕಂಪನಿಗೆ ವರದಿ ಹೋಗಿದೆ. 2-3 ದಿನಗಳಲ್ಲಿ 1 ಹೆಕ್ಟೇರಿಗೆ 1,28,000 ರೂಪಾಯಿ ಬೆಳೆ ವಿಮೆ ಇದೆ. ಕೊಳೆ ರೋಗ, ಮಳೆ ಹೆಚ್ಚಾದರೆ 35,000 ರೂಪಾಯಿ ಇಡಲಾಗಿದೆ. ವಿಮೆ ಎಷ್ಟು ಬರುತ್ತದೆ ಎಂದು ನೋಡಬೇಕಾಗಿದೆ. 2-3 ದಿನದಲ್ಲಿ ವಿಮಾ ಹಣ ಬಂದು ನೆರವಾಗಬಹುದು ಎಂದು ಹೇಳಿದರು. ರೈತ ಸಂಘದ ರಾಜ್ಯ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಮಾತನಾಡಿ, ಸಾರ್ವಜನಿಕ ಪ್ರತಿಭಟನೆಯ ಬಳಿಕ 2ನೇ ದಿನದಲ್ಲಿ ಸಭೆ ಕರೆದಿದ್ದೀರಾ. ಪ್ರತಿಭಟನೆ ಮೊದಲೇ ಸಭೆ ಕರೆದು ಬಗೆಹರಿಸಿದರೆ ಅನುಕೂಲ ಆಗಲಿದೆ. ಬೆಳೆ ವಿಮೆ ಬಗ್ಗೆ ನಿಖರ ಮಾಹಿತಿ ಕೊಡಬೇಕಾಗಿದೆ. ಮಳೆ ಮಾಪನ ಸಮಸ್ಯೆಯಾಗುತ್ತಿದೆ, ಅದನ್ನು ಸರಿ ಮಾಡಬೇಕು. ಪ್ರತಿ ಸಲ ಇದನ್ನೇ ಹೇಳಬಾರದು ಎಂದು ಆಗ್ರಹಿಸಿದರು. ಹಾವೇರಿ ಶಿರಸಿ ಮಾರ್ಗ ತಕ್ಷಣ ದುರಸ್ತಿಯಾಗಬೇಕು. ರೈತರ ಬೆಳೆ ಸಾಲ ಮನ್ನಾ ಆಗಬೇಕು ಎಂದು ಆಗ್ರಹಿಸಿದರು. ಅತಿಕ್ರಮಣ ಹಕ್ಕುಪತ್ರ ನೀಡಿ ಬೆಳೆ ವಿಮೆ ಪರಿಹಾರ ನೀಡಬೇಕು. ಭತ್ತ ಖರೀದಿ ಕೇಂದ್ರ ಆರಂಭಿಸಬೇಕು. ಬದನಗೋಡಿಯಲ್ಲಿ ಕಾಯಂ ವೈದ್ಯರಿರಬೇಕು. ಬದನಗೋಡ ಭಾಗದಲ್ಲಿ ಪಿಯು ಕಾಲೇಜು ಹಾಕಬೇಕು ಹಾಗೂ ಇನ್ನಿತರ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು. ಈ ವೇಳೆ ರೈತರು ಮಾತನಾಡಿ, ವಿಮೆ ಹಣ ಕಟ್ಟುವುದೇ ಕಷ್ಟವಾಗಿದೆ. ಆದರೂ ರೈತರಿಗೆ ಅನ್ಯಾಯ ಆಗುತ್ತಿದೆ. ಹಂಚಿಕೆ ಮಾಡುವ ಹಂತದಲ್ಲಿ ಮಾಹಿತಿ ಇರದೆ ಹೋದರೆ ಅದರ ಅರ್ಥ ಏನು? ಪಂಚಾಯತ್ ಮಳೆ ಘಟಕ ಮಾಹಿತಿ ಪಡೆಯದೆ ಹೋದರೆ ತಾಲೂಕು ಆಧರಿಸಿ ವಿಮೆ ಕೊಡಲಿ ಎಂದು ರೈತರು ಆಗ್ರಹಿಸಿದರು. ವಿಮಾ ಕಂಪನಿ ಉತ್ತರಿಸಬೇಕು. ವಿಮೆ ವಿಳಂಬಕ್ಕೆ ಬಡ್ಡಿ ಹಾಕಿಕೊಡಬೇಕು ಎಂದು ರೈತರು ಆಗ್ರಹಿಸಿದರು. ಈ ವೇಳೆ ವಿಮಾ ಕಂಪನಿ ಪ್ರತಿನಿಧಿ ಅಣ್ಣಪ್ಪ ನಾಯ್ಕ್ ಮಾತನಾಡಿ, ಜುಲೈಗೆ ಅವಧಿ ಮುಗಿದಿದೆ. 14,010 ರೈತರು 7,035 ಹೆಕ್ಟೇರ್ ಬೆಳೆಗೆ ವಿಮೆ ಆಗಿದೆ. ರೈತರ ಬಾಬ್ತು 4.5 ಕೋಟಿ ರೂಪಾಯಿ ಹಣ ಕಟ್ಟಲಾಗಿದೆ. ಸೋಮವಾರ ಉಳಿದ ಮಾಹಿತಿ ಕೊಡಲಾಗುತ್ತದೆ ಎಂದು ಹೇಳಿದರು. ದೀರ್ಘಾವಧಿ ಬೆಳೆಗಳ ಪಟ್ಟಿಯಲ್ಲಿ ಬರ್ತದೆ. ಒಂದು ವರ್ಷ ಅಡಿಕೆ ಮುಂದಿನ ವರ್ಷ ರೈತರಿಗೂ ಕೂಡ ಅದು ಗಮನಕ್ಕೆ ತರ್ತಾರೆ. ಮೇಡಮ್, ಅದು ಏನಾಗಿದೆ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಹೇಳಿದ್ವಿ, ಪೆರಿನಿಯಲ್ ಕ್ರಾಪ್ಸ್ ಯಾವುದಿದೆ ನಾವು ಅದನ್ನು ಮಾಡಿದಾಗ ಪೆರಿನಿಯಲ್ ಕ್ರಾಪ್ಸ್ ಅಂತ ಕರಿತೇವೆ ಅಡಿಕೆನ. ಆ ದೀರ್ಘಾವಧಿ ಬೆಳೆಯನ್ನ ನೀವು ಪ್ರತಿ ಸಾರಿನೂ ನಾವು ಅದನ್ನ ಸರ್ವೆ ಮಾಡೋದು ಬೇಡ ಅನ್ನೋ ತರನು ಕೇಳ್ಕೊಂಡಿದ್ವಿ. ಅಟ್ಲೀಸ್ಟ್ ಇದನ್ನ ನಾವೇನು ಟರ್ಮ್ ಶೀಟ್ ಮಾಡ್ತೀವಿ, ಇದನ್ನ ಒಂದು ಆ್ಯಪಲ್ಲಿ ಫೀಡ್ ಮಾಡ್ತಾರೆ. ಅಲ್ಲಿ 15 ವರ್ಷದ್ದು ಡೇಟಾ ಇರ್ತದೆ. 15 ವರ್ಷದ ಡೇಟಾಕ್ಕೆ ಇದನ್ನ ಮಾಡಿರೋ ಸಬ್ಸಿಡಿ ಫೀಡ್ ಮಾಡಿದಾಗ ಓವರಾಲ್ ಏನು ಪೇಔಟ್ ಆಗಲ್ಲ, ಪ್ರತಿ ವರ್ಷ ಪೇಔಟ್ ಆಗೋದು ಓವರಾಲ್ ಪೇಔಟು 30%ಗಿಂತ ಕಡಿಮೆ ಇರಬೇಕು ಅಂತ ಕಂಡೀಷನ್ ಇದೆ. ಅದು ಯಾಕೆಂದರೆ ಕೆಲವೊಂದು ಇನ್ಫಾರ್ಮೇಷನ್ಸ್ ನಮ್ಮ ಕಡೆಯಿಂದ ನಿಮಗೆ ಕೊಡುವಂಥದ್ದು ಇರುತ್ತೆ, ಅಥವಾ ನಿಮ್ಮದು ಬೇಡಿಕೆಗಳು ಕೂಡ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗುವಂಥದ್ದು, ಅಥವಾ ನಮ್ಮ ಹಂತದಲ್ಲಿ ಕೆಲವೊಂದು ವಿಷಯವಾರು ಅಂಶಗಳು ಇರುತ್ತೆ. ಸೊ ತಾವು ಒಂದೊಂದಾಗಿ ಅದನ್ನು ಪ್ರಸ್ತುತಪಡಿಸ್ತಾ ಹೋದರೆ ಆಯಾ ಇಲಾಖೆಯವರು ಅದನ್ನು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಹೋಗ್ತಾರೆ. ಈ ವೇಳೆ ಅಧಿಕಾರಿಗಳಾದ ಡಿಎಸ್ಪಿ ಗಣೇಶ್ ಕೆಎಲ್, ಮಧುಕರ್ ನಾಯ್ಕ್, ಗಣೇಶ್ ಹೆಗಡೆ, ಬಿಒ ನಾಗರಾಜ್ ನಾಯ್ಕ್, ಹೆಸ್ಕಾಂ ಅಧಿಕಾರಿ ನಾಗರಾಜ್ ಪಾಟೀಲ್, ಡಾಕ್ಟರ್ ವಿನಾಯಕ್ ಕಣ್ಣಿ, ರೈತ ಸಂಘದ ಪ್ರಮುಖರಾದ ಪರಶುರಾಮ್ ದಾಂಗೆ, ಜಯಪುತ್ರ ರಂಗಾಪುರ, ಮಲ್ಲಿಕಾರ್ಜುನ ರಂಗಾಪುರ, ರಾಜೇಶ್ ಕಂಡ್ರಾಜಿ, ಶಶಿ ಉಮ್ಮಡ್ಡಿ ಇತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.